ವಿಶ್ವರತ್ನ ಬೋಧಿಸತ್ವ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವ್ಯಂಗ್ಯವಾಗಿ ಅನುಚಿತವಾಗಿ ಮಾತನಾಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡನೆ ಮಾಡಿ ಅವರ ಗೃಹ ಸಚಿವ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕಂತೇಳಿ ಇವತ್ತು ಬಾಗಲಕೋಟೆ ನಗರವನ್ನು ಬಂದ್ ಮಾಡುವುದರ ಮುಖಾಂತರವಾಗಿ ನಮ್ಮ ಪ್ರತಿಭಟನೆಯನ್ನು SC STಗಳು, ಹಿಂದುಳಿದ ವರ್ಗಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಪ್ರಗತಿಪರರು ಸೇರಿಕೊಂಡು ಇವತ್ತೊಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟವನ್ನು, ಈ ಬಂದನ್ನು ಅತ್ಯಂತ ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರನ್ನ ಮೊದಲಿಗೆ ನಾನು ವಂದನೆಗಳನ್ನು ತಿಳಿಸ್ತಾ, ಬಂಧುಗಳೇ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಮುಕ್ತಿ, ನಮಗೆ ಮೋಕ್ಷ, ನಮಗೆ ದಾರಿದೀಪ ಅವರು ಹೇಳ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘೋಷವಾಕ್ಯ ಏನಂತ ಹೇಳಿದ್ರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ through which you can unlock all the doors of progresses. ರಾಜಕೀಯ ಅಧಿಕಾರವು ಎಲ್ಲ ಅಭಿವೃದ್ಧಿಯ ಬಾಗಿಲುಗಳ ಕೀಲಿ ಕೈ, ಅದನ್ನು ನಿಮ್ಮ ಕೈಗೆತ್ತಿಕೊಳ್ಳಿ ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆ ರಾಜಕೀಯ ಅಧಿಕಾರವನ್ನ ಈ ದೇಶದಲ್ಲಿರ್ತಕ್ಕಂಥ 85%ಕ್ಕೂ ಹೆಚ್ಚಿರ್ತಕ್ಕಂಥ ಬಹುಸಂಖ್ಯಾತ SC ST OBC ಅಲ್ಪಸಂಖ್ಯಾತರ ಓಟುಗಳನ್ನು ಚುನಾವಣೆಯಲ್ಲಿ ಹಣವನ್ನು ಹರಿಸಿ ಜಾತಿ ಧರ್ಮಗಳನ್ನು ವಿಭಜನೆ ಮಾಡಿ ನೀವು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಸಂಸತ್ತಿನಲ್ಲಿ ಕುಳಿತುಕೊಂಡು ಇವತ್ತು ನೀವು ಹೇಳ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಅದು ಒಂದು ಪ್ಯಾಷನ್ ಆಗಿದೆ, ಅದೊಂದು ಮೋಜಾಗಿದೆ ಅಂತ ಹೇಳ್ತೀರಿ. ಇವತ್ತು ನೀವು ಹೇಳಿದಿರಿ ಮುಂದುವರೆದು ಭಗವಾನ್ ನಾಮಸ್ಮರಣೆ ಮಾಡಿದ್ರೆ ನಿಮಗೆ 7 ಜನ್ಮದ ಮೋಕ್ಷ ಸಿಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಈ ದೇಶದ 2ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾನ್ಯವರು ಕಾಂಶಿರಾಮ್ಜಿ ಗಂಗಾ ನದಿಯ ದಡದಲ್ಲಿ ಒಂದು ಪೆಂಡಾಲ್ ಹಾಕಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದ ಮುಂದೆ ಹೇಳ್ತಾರೆ, ಜನಗಳ ಮುಂದೆ ಹೇಳ್ತಾರೆ, ನಿಮಗೇನಾದ್ರೂ ಈ ಜನ್ಮದಲ್ಲಿ ಸ್ವರ್ಗ ಬೇಕಂತ ಹೇಳಿದ್ರೆ, ಸುಖ ಶಾಂತಿ ನೆಮ್ಮದಿ ಸೌಕರ್ಯ ಸೌಲಭ್ಯ ಅನುಕೂಲಗಳು ಬೇಕಂತ ಹೇಳಿದ್ರೆ ನೀವು ನನ್ನ ಜೊತೆಗೆ ಮತ್ತು ಅಂಬೇಡ್ಕರ್ ದಾರಿಯಲ್ಲಿ ನೀವು ನನ್ನ ಜೊತೆಗೆ ಬರ್ರಿ, ನಾನು ಸ್ವರ್ಗದ ದಾರಿಯನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ. ನಿಮಗೆ 7 ಜನ್ಮದ ಮುಂದಿನ ಜನ್ಮದ ಸುಖ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ನಿಮಗೆ ಏನಾದ್ರೂ ಆಸೆ ಇದ್ರೆ ನಾನು ಉದ್ದೇಶಪೂರ್ವಕವಾಗಿ ಗಂಗಾ ನದಿಯ ದಡದಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಕುಳಿತಿದ್ದಾರೆ ಬ್ರಾಹ್ಮಣ ಅರ್ಚಕರು, ಅವರು ನಿನಗೆ ಮುಂದಿನ ಜನ್ಮದಲ್ಲಿ ಮೋಕ್ಷದ ದಾರಿಯನ್ನು ತೋರಿಸ್ತಾರೆ. ನಾನು ಅಂಬೇಡ್ಕರ್ ದಾರಿಯಲ್ಲಿ ಇದೇ ಜನ್ಮದಲ್ಲಿ ನಿಮಗೆ ಸ್ವರ್ಗವನ್ನು ತೋರಿಸ್ತೇನೆ, ಇದೇ ಜನ್ಮದಲ್ಲಿ ನಿಮಗೆ ಮೋಕ್ಷವನ್ನು ತೋರಿಸ್ತೇನೆ ಅಂತ ಹೇಳಿ ಮಾನ್ಯವರು ಕಾಂಶಿರಾಮ್ ಸಾಹೇಬ್ ಹೇಳ್ತಾರೆ. ಇವತ್ತು ಈ ದೇಶದ ಧ್ವನಿ ಇಲ್ಲದ ಜನರನ್ನ, ಇವತ್ತು ಶಕ್ತಿ ಇಲ್ಲದ ಜನರನ್ನ, ಆ ಶಕ್ತಿಗೆ ಮೂಲ ಸ್ಫೂರ್ತಿ, ಮೂಲ ಪ್ರೇರಣೆದಾತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಕೋಟ್ಯಾಂತರ ಜನ ಇಡೀ ಭಾರತದ ಉದ್ದಗಲಕ್ಕೂ ನಾವು ನಿಮ್ಮ ಮಾತುಗಳನ್ನು ಖಂಡನೆ ಮಾಡ್ತೇವೆ. ಇವತ್ತು ನಾನು ಪಕ್ಷ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಅಮಿತ್ ಶಾ ಅವರ ಸಮರ್ಥಕರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉತ್ತರವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವ ವೇದ ಉಪನಿಷತ್ತುಗಳು, ಯಾವ ಅರಣ್ಯಕಗಳು, ಸ್ಮೃತಿಗಳು, ಮಹಾಕಾವ್ಯಗಳು ಏನು ಹೇಳ್ತಾ ಇದ್ದೀರಿ, ಕರ್ಮ ಸಿದ್ಧಾಂತ
ಇವೆಲ್ಲದಕ್ಕೂ ಕೂಡ ರಿಡಲ್ಸ್ ಆಫ್ ಹಿಂದೂಯಿಸಂ, ಹಿಂದೂ ಧರ್ಮದ ಒಗಟುಗಳು ಅನ್ನುವಂಥ ಪುಸ್ತಕವನ್ನ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆ ಪುಸ್ತಕದ ಉದ್ದಕ್ಕೂ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಮಾಡಿರ್ತಕ್ಕಂಥ ಭಾಷಣಕ್ಕೂ ಸಮರ್ಥವಾಗಿರ್ತಕ್ಕಂಥ ಉತ್ತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲೇ ಕೊಟ್ಟು ಹೋಗಿದ್ದಾರೆ. ಇವತ್ತು ಅದನ್ನ ತಾವು ಸಮಾಧಾನದಿಂದ ಆ ಪುಸ್ತಕವನ್ನು ತರಿಸಿ ಓದ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಈ ವೇದಿಕೆ ಮುಖಾಂತರವಾಗಿ ಅಮಿತ್ ಶಾ ಸಮರ್ಥಕರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ವೇದಿಕೆಯಲ್ಲಿ ಈಗಾಗಲೇ ಸಾಕಷ್ಟು ಮುಖಂಡರು ಮಾತನಾಡಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ. ನಾನು ಇಂಥ ಬಿಸಿಲಿನಲ್ಲಿ ಕೂಡ ತಾವು ಕುಳಿತಿದ್ದೀರಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ನೀವಿಟ್ಟಿರ್ತಕ್ಕಂಥ ಅಪರಿಮಿತವಾಗಿರ್ತಕ್ಕಂಥ ಪ್ರೇಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಧ್ವನಿ ಇಲ್ಲದ ಜನಗಳಿಗೆ ಉಸಿರು ಪ್ರಾಣ. ಅವ್ರು ಇಲ್ಲದೆ ಹೋಗಿದ್ರೆ ನಾಯಿ ನರಿಗಳ ಜೀವನವನ್ನ ಮಾಡ್ತಾ ಇದ್ದಂಥ ಅಸ್ಪೃಶ್ಯರು, ಹಿಂದುಳಿದ ಜಾತಿಗಳು, ದಲಿತರು, ಮಹಿಳೆಯರು ಇವತ್ತು ಸನಾತನವಾದದ ಧರ್ಮದ ಹೆಸರಿನಲ್ಲಿ ಇವರೆಲ್ಲರನ್ನ ತುಳಿಯಲ್ಪಟ್ಟಿದ್ರು. ಈ ತುಳಿತಕ್ಕ ಒಳಗಾಗಿರ್ತಕ್ಕಂಥ ಜನಗಳ ಏಳಿಗೆಗೆ, ಅಭ್ಯುದಯಕ್ಕೆ ಮಹಾನ್ ವಿಮೋಚನಕಾರ, ಮಹಾನ್ ಮೋಕ್ಷದಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಮಾತಾಡಿದ್ರೆ ಇಡೀ ದೇಶ, ಈ ದೇಶದ 85% ಜನಗಳ ಧ್ವನಿ, ಅವರ ರೋಷ ಆಕ್ರೋಶಕ್ಕೆ ನೀವು ಗುರಿಯಾಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ವಿ. ಅವರನ್ನ ಈ ಸಂಘಟನೆಗಳ ಒಕ್ಕೂಟದಿಂದ ವಜಾಗೊಳಿಸಲಿಕ್ಕೆ ಆಗ್ರಹವನ್ನ ಮಾಡಿದ್ದೀವಿ. ಬರೀ ಬಾಗಲಕೋಟೆ ಜಿಲ್ಲೆ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಮಿತ್ ಶಾ ಹೇಳಿಕೆಯನ್ನು ನಾವು ಖಂಡನೆ ಮಾಡಿದ್ದೀವಿ. ಅಂಬೇಡ್ಕರ್ ವಾದಿ ಹೋರಾಟಗಾರರು ಇವತ್ತಿಗೂ ಕೂಡ ನಾವು ಅಮಿತ್ ಶಾ ಅವರನ್ನ ವಜಾ ಮಾಡಬೇಕು ಅಂತಕ್ಕಂಥ ಹೋರಾಟದ ಈ ಒಂದು ಬೇಡಿಕೆಯಿಂದ ನಾವು ಹಿಂದೆ ಸರಿದಿಲ್ಲ. ಈಗ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಪುನರ್ ವಿಚಾರ ಮಾಡ್ತಕ್ಕಂಥ ಈಗ ಚೆಂಡು ತಮ್ಮ ಅಂಗಳದಲ್ಲಿದೆ. ಇದ್ರ ಬಗ್ಗೆ ತಾವು ಸೂಕ್ತವಾಗಿರ್ತಕ್ಕಂಥ ಅಂಬೇಡ್ಕರ್ ಅಪಮಾನದ ಮಾತುಗಳನ್ನು ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಿರೋ, ಇನ್ನೂ ತಮ್ಮ ಸಮರ್ಥನೆಯನ್ನು ಮುಂದುವರಿಸ್ತೀರಾ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಂದಿಡ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.